ಸೊ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಅನಂತ್ ಶಿವು ಎಜುಕೇಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಹೇಳ್ತಾ, ಕರ್ನಾಟಕ TET ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಲ್ಲಿ, ನಾನು ಹೇಳಿದ್ದೆ ಒಂದೊಂದು ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ, ನಿಮಗೆ ಒಂದು ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ ಅಂತ. ಹಾಗಾಗಿ TET ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಮ್ಯಾಥಮೆಟಿಕ್ಸಲ್ಲಿ ಒಂದು ಕ್ವಶನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ. The three sides of a triangle are in the ratio 1/3:1/4:1/6 and its perimeter is 171 centimeter. The length of the longest side of a triangle is. ಒಂದು ಟ್ರಯಾಂಗಲ್ ಅಲ್ಲಿ ಅವುಗಳ ಒಂದು ಸೈಡ್ಸ್ಗಳ ಅಳತೆಯನ್ನು ರೇಷಿಯೋದಲ್ಲಿ ಕೊಟ್ಟಿದ್ದಾರೆ. 1/3, 1/4, 1/6 ಅಂತ. ಅದರ ಪೆರಿಮೀಟರ್ ಕೊಟ್ಟಿದ್ದಾರೆ. ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಪೆರಿಮೀಟರ್ ಅಂದ್ರೇನು? ಅದರ ಸುತ್ತಳತೆ. ಒಂದು ಟ್ರಯಾಂಗಲ್ ಅಂದರೆ ಅದರ ಸುತ್ತಳತೆ 171 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ದ ಲೆಂತ್ ಆಫ್ ದ ಲಾಂಗೆಸ್ಟ್ ಸೈಡ್ ಆಫ್ ಎ ಟ್ರಯಾಂಗಲ್ ಈಸ್. ಆಪ್ಷನ್ ಎ 96 ಸೆಂಟಿಮೀಟರ್, ಆಪ್ಷನ್ ಬಿ 88 ಸೆಂಟಿಮೀಟರ್, ಆಪ್ಷನ್ ಸಿ 76 ಸೆಂಟಿಮೀಟರ್, ಆಪ್ಷನ್ ಡಿ 104 ಸೆಂಟಿಮೀಟರ್. ನೋಡಿ ಸೊಲ್ಯೂಷನ್ ನಾವಿಲ್ಲಿ ನೋಡೋಣ. ತ್ರೀ ಸೈಡ್ಸ್ ಆಫ್ ಎ ಟ್ರಯಾಂಗಲ್. ಈಗ ಒಂದು ಟ್ರಯಾಂಗಲ್ ಇದೆ, ಅದು ನಮಗೆ ಯಾವ್ಯಾವುದು ಎಷ್ಟೆಷ್ಟು ಸೆಂಟಿಮೀಟರ್ ಇದೆ ಅನ್ನೋದು ಗೊತ್ತಿಲ್ಲ. ಜೊತೆ 1/3 ಅನ್ಕೊಳ್ಳೋಣ, ಇದನ್ನು 1/4 ಅನ್ಕೊಳ್ಳೋಣ, ಇದನ್ನು 1/6 ಅನ್ಕೊಳ್ಳೋಣ. ಓಕೆನಾ? ಇವೆಲ್ಲ ರೇಷಿಯೋನಲ್ಲಿದೆ. ಇದು ಎ, ಇದು ಬಿ, ಇದು ಸಿ ಅನ್ಕೊಳ್ಳೋಣ. ಎ ಈಸ್ ಟು ಬಿ ಈಸ್ ಟು ಸಿ ಈಸ್ ಈಕ್ವಲ್ ಟು 1/3:1/4:1/6. ಇದನ್ನು ನಾವೀಗ ಸೆಂಟಿಮೀಟರಿಗೆ ಯಾವ ಥರ, ಎಲ್ಲ ಪೆರಿಮೀಟರ್ ಕೊಟ್ಟಿದ್ದಾರೆ, ಟೋಟಲ್ 171 ಸೆಂಟಿಮೀಟರ್ ಅಂತ. ಸೈಡ್ಸನ್ನು ನಾವು ಯಾವ ಥರ ಸೆಂಟಿಮೀಟ್ರಿಗೆ ತಗೋಬೇಕಂದ್ರೆ, ನೋಡಿ ಇದು ರೇಷಿಯೋ ಅಂತಲ್ಲಿರೋದನ್ನು ನಾವು ಇದನ್ನು LCM ತೊಗೊಂಡ್ರೆ 3ಗೆ 4 ಆ್ಯಂಡ್ 6ಗೆ LCM 3 ಹಾಗೆ ಇರುತ್ತೆ. 2 2s 2 3s. ಓಕೆ, ಮತ್ತು 3 1s 2 1s. ಇಲ್ಲಿ 2 3 6 6 12 LCM. ಸರಿನಾ? ಇಲ್ಲಿ 4:3:2 ಬರುತ್ತೆ. ಅಂದರೆ ನಮಗಿಲ್ಲಿ ಎ ಈಸ್ ಟು ಬಿ ಈಸ್ ಟು ಸಿ ಈಸ್ ಈಕ್ವಲ್ ಟು 4:3:2 ಅಂತ ಬಂತು. ಅಂದರೆ ಇಲ್ಲಿ ನಮಗೆ ಅದರ ಟೋಟಲ್ ಲೆಂತ್ ಆಫ್ ದ ಈ ಸೈಡ್ ಗೊತ್ತಿಲ್ಲದೆ ಇರೋದ್ರಿಂದ ನಾವೇನು 4x:3x:2x ಅಂತ ಅಂದ್ಕೊಳ್ಳೋಣ. ಓಕೆನಾ? ಇಲ್ಲಿ ಟೋಟಲ್ ಪೆರಿಮೀಟರ್ ಕೊಟ್ಟಿದ್ದಾರೆ. ಪೆರಿಮೀಟರ್ ಇಸ್ ಈಕ್ವಲ್ ಟು 171 ಸೆಂಟಿಮೀಟರ್. ಪೆರಿಮೀಟರ್ ಅಂದ್ರೇನು? ಎ ಸೈಡು, ಬಿ ಸೈಡು ಆ್ಯಂಡ್ ಸಿ ಸೈಡ್ ಕೂಡಿದ್ರೆ 171 ಸೆಂಟಿಮೀಟರ್ ಆಗುತ್ತೆ. ಅಂದರೆ ಸುತ್ತಳತೆ ಅಂದರೆ ಟೋಟಲ್ ಲೆಂತ್ ಆಫ್ ದ ಟ್ರಯಾಂಗಲ್, ಇದು ಪೆರಿಮೀಟರು. ಹಾಗಾಗಿ 4x + 3x + 2x ಈಸ್ ಈಕ್ವಲ್ ಟು 171 ಸೆಂಟಿಮೀಟರ್. ಇಲ್ಲಿ 4 + 3 7, 7 + 2 9x ಈಸ್ ಈಕ್ವಲ್ ಟು 171 ಸೆಂಟಿಮೀಟರ್. ಇಲ್ಲಿ ನಮಗೆ ಎಕ್ಸ್ ವ್ಯಾಲ್ಯೂ ಬೇಕು. 9ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ? 9ಇಂದ ಡಿವೈಡ್ ಮಾಡಿ ನೋಡಿ. ಇಲ್ಲಿ 171 9ಇಂದ ಡಿವೈಡ್ ಮಾಡಿದ್ರೆ 9 1s 9. 17 9 ಹೋದರೆ 8. 1 ಆಗಿ ಎಳಿಸ್ಕೊಳ್ಳಿ. 9 9s 81, 9 81 0. ಇಲ್ಲಿ ಎಕ್ಸ್ ವ್ಯಾಲ್ಯೂ ನಮಗೆ ಗೊತ್ತಾಯಿತು 19 ಸೆಂಟಿಮೀಟರ್ ಅಂತ. ನಮಗೆ ಎಕ್ಸ್ ವ್ಯಾಲ್ಯೂ ಸಿಕ್ಕಿದ ಮೇಲೆ ಇವಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ ಲಾಂಗೆಸ್ಟ್ ಸೈಡ್ ಅಂತ ಕೇಳಿರೋದು. ಅಂದರೆ ಇಲ್ಲಿ 4x ಅನ್ನೋದು ಲಾಂಗೆಸ್ಟ್ ಸೈಡು. ನಮಗೆ 4x ಅಂದರೆ ದಟ್ ಈಸ್ ಈಕ್ವಲ್ ಟು 4 × 19. ಇಲ್ಲಿ ನೀವು ಸೈಡಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 4 9 36 ದಶಕ 3 4 1 4 3 7. ಅಂದರೆ 76 ಸೆಂಟಿಮೀಟರ್ ಅನ್ನೋದು ಲಾಂಗೆಸ್ಟ್ ಸೈಡ್. ಆಪ್ಷನಲ್ಲಿ ಇದೆಯಾ ನೋಡಿ, ಲಾಂಗೆಸ್ಟ್ ಸೈಡ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನಿಮಗೆ ಅಕಸ್ಮಾತ್ ನೆಕ್ಸ್ಟ್ ಎಕ್ಸಾಮಲ್ಲಿ ನಿಮಗೆ ಇದು ಲಾಂಗೆಸ್ಟ್ ಸೈಡ್ ಬದಲಿಗೆ ಸ್ಮಾಲೆಸ್ಟ್ ಸೈಡ್ ಅಂತಲೂ ಕೇಳ್ಬೋದು. ಸ್ಮಾಲೆಸ್ಟ್ ಸೈಡ್ ಅಂದರೆ ನಾವಿಲ್ಲಿ 2x ಅಂತ ಕನ್ಸಿಡರ್ ಮಾಡಿಕೊಂಡು
2x ಅಂದರೆ ಸ್ಮಾಲೆಸ್ಟ್ ಸೈಡ್. ಇದು ಸ್ಮಾಲೆಸ್ಟ್ ಸೈಡ್ ನೀವು ನೋಡೋದಾದರೆ ಸ್ಮಾಲೆಸ್ಟ್ ಸೈಡ್ ನೋಡೋದಾದರೆ 2x 2 ಇಂಟು 19 38 ಸೆಂಟಿಮೀಟರ್ ಅನ್ನೋದು ಸ್ಮಾಲೆಸ್ಟ್ ಸೈಜ್. ನೆಕ್ಸ್ಟ್ ನೀವೇನಾದ್ರು ಲೈಕ್ ಸ್ಮಾಲೆಸ್ಟ್ ಸೈಡ್ ಕಂಡುಹಿಡಬೇಕಂದ್ರೆ ಸೊ ನಮಗೆ 38. ನಮ್ಗೆ ಇಲ್ಲಿ ಕೇಳಿರೋದು ಲಾಂಗೆಸ್ಟ್ ಸೈಡ್ ಆಫ್ ಎ ಟ್ರಯಾಂಗಲ್, ಸೊ 76 ಸೆಂಟಿಮೀಟರ್. ಸೊ ಆನ್ಸರ್ ಗೊತ್ತಾಯಿತು. ಸೊ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಏನಿಲ್ಲ, ಸೊ ರೇಷಿಯೋದಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಅದನ್ನು ಸೊ ಕನ್ವರ್ಟ್ ಮಾಡಿಕೊಂಡ್ರೆ ಎಲ್ ಸಿ ಎಮ್ ತೊಗೊಂಡು ಕನ್ವರ್ಟ್ ಮಾಡಿಕೊಂಡಾಗ ನಮಗೆ 4x = 3x = 2x ಬರುತ್ತೆ. ಇಲ್ಲಿ ಪೆರಿಮೀಟರ್ ಕೊಟ್ಟಿದ್ದಾರೆ 171 ಸೆಂಟಿಮೀಟರ್. ಇವೆ ಮೂರನ್ನೂ ಕೂಡಿದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಇಲ್ಲಿ ಲಾರ್ಜೆಸ್ಟ್ ಕೇಳಿದರೆ, ಸೊ ಲಾರ್ಜೆಸ್ಟ್ ಬಂದು 4x 4 ಇಂಟು 19 ಹಾಕಿದಾಗ ನಮಗೆ 76 ಬರುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ 76 ಸೆಂಟಿಮೀಟರ್. ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಪ್ರಾಬ್ಲಮನ್ನು ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.